ಹಲೋ ನಮಸ್ಕಾರ. ನಾನ್ ನಿಮ್ಮ ರೂಪಾ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ನಾನು ಇವತ್ತು ಬಂದಿರೋದು STP ಅವರ ಪ್ರೀ ಓನ್ ಕಾರ್ಸ್ ಅವರ ಶೋರೂಮ್ ಬಂದಿದ್ದೀನಿ. ಬ್ಯಾಕ್ ಸೈಡ್ ನೋಡ್ತಾ ಇದ್ರಲ್ಲ ಎಷ್ಟೊಂದು ಕಾರ್ಗಳಿದೆ ಅಂತ ಹೇಳ್ಬಿಟ್ಟು ಎಲ್ಲ ಬ್ರಾಂಡೆಡ್ ಕಾರ್ಸ್ ಅವೈಲೇಬಲ್ ಇದೆ ಇವ್ರ ಹತ್ರ. ಬನ್ನಿ ಇವತ್ತು ಯಾವ ಬ್ರಾಂಡ್ ಕಾರ್ಸ್ ನ ಇವತ್ತು ತೋರಿಸಿದ್ರೆ ಸ್ಟಾರ್ಟಿಂಗ್ ಏನ್ ಪ್ರೈಸ್ ಇಂದ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡ್ ಬರೋಣ ಬನ್ನಿ. ಇವತ್ತು STP ಕಾರ್ಸ್ ಕಡೆಯಿಂದ ಪೃಥ್ವಿ ಅವರು ಇದ್ದಾರೆ. ಹಾಯ್ ಸರ್. ಸರ್ ಹೆಂಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ನಿಮ್ಮ ಹತ್ರ ಯಾವ ಕಾರ್ಸ್ ಅವೈಲೇಬಲ್ ಇದೆ ಸರ್? ಸದ್ಯಕ್ಕೆ ನನ್ನ ಹತ್ರ ಒಂದು 30-35 ವೆಹಿಕಲ್ ಸ್ಟಾಕ್ ಇದೆ. ಸ್ವಲ್ಪ ಗಾಡಿಗಳು ಇಲ್ಲಿದೆ, ಇನ್ ಸ್ವಲ್ಪ ಗಾಡಿಗಳು ಬೇರೆ ಶೆಡ್ ಅಲ್ಲಿ ಹಾಕಿದೀವಿ. ಅಂಡ್ ನಿಮ್ ಪ್ರೈಸಿಂಗ್ ಬಂದ್ರೆ ನಿಮ್ಗೆ ಒಂದು 2,01,75,000 ಇಂದ ಸ್ಟಾರ್ಟ್ ಮಾಡಬಹುದು. ಅಂಡ್ ಅರೌಂಡ್ 20 lakhs ವರೆಗೂ ನನ್ನ ಹತ್ರ ಸ್ಟಾಕ್ ಇದೆ ಸದ್ಯಕ್ಕೆ. ಸರ್ ನಿಮ್ದು ಲೋನ್ ಫೆಸಿಲಿಟಿ ಏನಾದರೂ ಇದೆಯಾ ಸರ್? ಮ್ಯಾಮ್ ನನ್ನ ಲೋನ್ ಫೆಸಿಲಿಟೀಸ್ ಇದೆ. ಅಬೌಟ್ 12 ಮಾಡಲ್ ಎನಿ ವೆಹಿಕಲ್ಸ್, ಅಬೌಟ್ 12 ಮಾಡಲ್ ಅಲ್ಲಿ ಅರೌಂಡ್ 90% ಲೋನ್. 90% ವರೆಗೂ ಲೋನ್ ಮಾಡ್ತೀರಾ? ಹೌದು ಮ್ಯಾಮ್, 90% ವರೆಗೂ ಲೋನ್ ಮಾಡ್ಕೊಡ್ತೀವಿ. ಸರ್ ನಿಮ್ಮ ಹತ್ರ ಯಾವ ಯಾವ ಬ್ರಾಂಡ್ಸ್ ಕಾರ್ಸ್ ಇದೆ ಸರ್ ನಿಮ್ಮ ಹತ್ರ? ಸದ್ಯಕ್ಕೆ ಮಲ್ಟಿ ಬ್ರಾಂಡ್ಸ್ ಇದೆ. ಹ್ಯುಂಡೈ, ಮತ್ತೆ ನಿಮ್ಗೆ ಮಾರುತಿ ಸುಜುಕಿ, ಹೋಂಡಾ ಅಂಡ್ ಫಿಯೇಟ್, ಫೋರ್ಡ್ ಎಲ್ಲಾ ಬ್ರಾಂಡ್ಸ್ ಇದೆ. ಎಲ್ಲಾ ಬ್ರಾಂಡ್ಸ್ ಇದೆ. ಹೌದು ಸರ್. ಲುಕ್ ವೈಸ್ ನಾನು ಇವಾಗ ಬ್ಯಾಕ್ ಸೈಡ್ ನೋಡ್ತಾ ಇರೋದ್ರೆ ನಿಮಗೆ ಎಲ್ಲ ಶೋರೂಮ್ ತರಾನೇ ಇದೆ ಅಲ್ವಾ ಸರ್? ಹೌದು ಎಕ್ಸಾಕ್ಟ್ ನಾವು ಶೋರೂಮ್ ಅಲ್ಲಿ ಯಾವ ತರ ಕಾರ್ಸ್ ನೋಡ್ತೀವಿ ಹೌದು ನಾವ್ ಹಂಗ್ ಮೇಂಟೈನ್ ಮಾಡ್ಲೇಬೇಕಾಗತ್ತೆ. ಯಾಕಂದ್ರೆ ಕಸ್ಟಮರ್ ಬಂದು ಗಾಡಿ ನೋಡಿದಾಗ ಫಸ್ಟ್ ಇಂಪ್ರೆಷನ್ ಮಸ್ಟ್ ಬಿ ಅ ಬೆಸ್ಟ್ ಇಂಪ್ರೆಷನ್. ಹೌದು, ಅದಕ್ಕಾಗಿ ಗಾಡಿಗಳು ಆಲ್ಮೋಸ್ಟ್ ನೀಟ್ ಆಗಿರುತ್ತೆ. ಹೌದು ಸರ್. ನಾನ್ ನೋಡಿದಂಗೆ ಎಲ್ಲ ನಿಮ್ಮ ಹತ್ರ ಕಾರ್ಸ್ ತುಂಬಾ ಜಾಸ್ತಿ ಇರೋದು ಫಸ್ಟ್ ಓನರ್ ಕಾರ್ಸ್ ಜಾಸ್ತಿ ಇದೆ ಅಲ್ವಾ ಸರ್? ಆಲ್ಮೋಸ್ಟ್ ನಾವು ಸೇಲ್ ಮಾಡೋ ಗಾಡಿಗಳು ನಾವು ಬೈ ಮಾಡೋದು ಅಷ್ಟೇ ಫಸ್ಟ್ ಓನರ್, ಮ್ಯಾಕ್ಸ್ ಸೆಕೆಂಡ್ ಓನರ್, ಥರ್ಡ್ ಓನರ್ ಗಾಡಿಗಳು ನಾವು ತಗೊಳ್ಳಲ್ಲ, ಆಲ್ಮೋಸ್ಟ್ ತಗೊಳ್ಳೋದಿಲ್ಲ. ಅಂಡ್ ಅಪ್ಪಿತಪ್ಪಿ ಇಲ್ಲ ಕಸ್ಟಮರ್ ನಾನು ಸೇಲ್ ಮಾಡ್ಲೇಬೇಕು ಅಂತ ಬಂದ್ರೆ ನಾವು ಪಾರ್ಕ್ ಅಂಡ್ ಸೆಲ್ ಗಿಸ್ಕೋತೀವಿ. ಅಲ್ಲಿ ಅವ್ರು ತಗೊಬಂದು ಅವ್ರ ಗಾಡಿನ ಇಲ್ಲಿ ನಿಲ್ಲಿಸಿದ್ರೆ ನಾನು ಅವರಿಗೆ ಮಾರ್ಬಿಟ್ಟು ನಾನು ಕೊಡ್ತೀನಿ. ಬೈಯಿಂಗ್ ಇದೆ, ಸೆಲ್ಲಿಂಗ್ ಇದೆ ಅಂಡ್ ಪಾರ್ಕ್ ಅಂಡ್ ಸೆಲ್ ಕೂಡ ಇದೆ. ಕಸ್ಟಮರ್ ತಗೊಬಂದು ಅವ್ರ ಗಾಡಿನ ಇಲ್ಲಿ ಬಿಟ್ಬಿಟ್ಟು ಸೇಲ್ ಮಾಡಿ ನಾವು ಕೊಡ್ತೀವಿ. ಸೇಲ್ ಮಾಡಿ ಕೊಡ್ತೀರಾ ಸರ್? ಇವಾಗ RC ಟ್ರಾನ್ಸ್ಫರ್ ಅಂತ ಹೇಳಿದ್ರೆ ಎಲ್ಲ ಎಷ್ಟು ದಿನದಲ್ಲಿ ಮಾಡ್ಕೊಡ್ತೀರಾ ಸರ್? RC ಟ್ರಾನ್ಸ್ಫರ್ ಮತ್ತೆ CC ಏನಿದೆ ಎರಡು ನಮಗೆ 45 ಡೇಸ್ ಮಿನಿಮಮ್ ವರ್ಕಿಂಗ್ ಡೇಸ್ ತಗೋತೀವಿ. 1 ವೀಕ್ ಅಲ್ಲಿ ಬಂದ್ರೆ 1 ವೀಕ್ ಅಲ್ಲಿ ಕೊಟ್ಬಿಡ್ತೀವಿ ಸರ್. ಇನ್ನೊಂದು ಸುಮಾರು ಕಾರ್ಸ್ ಮೇಲೆ ಯಾವ್ದಾದ್ರು ಒಂದು ಕಾರ್ಸ್ ಮೇಲೆ ಸಮ್ ಇದಿರುತ್ತೆ, ಟ್ರಾಫಿಕ್ ಟ್ರಾಫಿಕ್ ಫಿನ್ಸ್ ಏನೇ ಇದ್ರು ಅದು ನನ್ನ ಜವಾಬ್ದಾರಿ. ಅಂಡ್ RTO ಅಷ್ಟೇ ಕಂಪ್ಲೀಟ್ಲಿ ನಮ್ ಜವಾಬ್ದಾರಿ ಬರುತ್ತೆ. ಎಲ್ಲ ನಿಮ್ ಕಡೆಯಿಂದ ಕ್ಲಿಯರ್ ಮಾಡಿ, ಒಟ್ನಲ್ಲಿ ನಿಮ್ ಕಡೆಯಿಂದ ಒಂದು ಕಾರ್ ಆಚೆ ಹೋಗ್ಬೇಕಂತ ಹೇಳಿದ್ರೆ ಎಲ್ಲ ಕ್ಲಿಯರ್ ಮಾಡಿ ನಾನು ಕಸ್ಟಮರ್ ಕೊಡ್ತೀರಾ? ಹೌದು. ಮೀನ್ಸ್ ನಿಮ್ಮ ಹತ್ರ ಇರೋದೆಲ್ಲ ಹ್ಯಾಪಿ ಕಸ್ಟಮರ್ಸ್ ಅಂತಾನೆ ಹೇಳ್ಬೋದು ಸರ್. ನಮ್ಮ ಪಾರ್ಟ್ನರ್ಸ್ ಎಲ್ಲ ಬಂದು ಆಲ್ಮೋಸ್ಟ್ ಒಂದು 20 years ಇಂದನೂ ಇದೇ ಬಿಸ್ನೆಸ್ ಮಾಡ್ತಾರೆ. ಓಕೆ, ನೀವು 20 years ಇಂದ ಇದೇ ಬಿಸ್ನೆಸ್ ಮಾಡ್ತಿದ್ದೀರಾ ಸರ್. ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳ್ಬೋದು? ಎಕ್ಸಾಕ್ಟ್ ಲೊಕೇಶನ್ ಬಂದು ನಾಗರಬಾವಿಯಿಂದ ಚಂದ್ರಲೇಔಟ್ ಬರ್ಬೇಕಾದ್ರೆ 80 feet ರೋಡ್ ಅಲ್ಲಿ ಆಪೋಸಿಟ್ ಟು ಅಪೋಲೋ ಫಾರ್ಮಸಿ ನಮ್ ಶೋರೂಮ್ ಲೊಕೇಟ್. ಅಪೋಲೋ ಫಾರ್ಮಸಿ ಆಪೋಸಿಟ್ ಅಲ್ಲಿ ಇದೆ. ಹೌದು. ಓಕೆ, ಇದರ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲೇ ನಮ್ ಶೋರೂಮ್ ಲೊಕೇಟ್ ಆಗಿದೆ. ಓಕೆ ಸರ್, ಬನ್ನಿ ಸರ್, ಇವತ್ತು ಯಾವ ಕಾರ್ಸ್ ನ ತೋರಿಸ್ತೀರಾ ಅಂತ? ಬನ್ನಿ ಮ್ಯಾಮ್ ತೋರಿಸಿ. ಓಕೆ. ನನ್ನ ಹೆಸರು ಪೃಥ್ವಿಕ್ ಅಂತ, STP ಕಾರ್ಸ್ ಇಂದ ಮಾತಾಡ್ತಾ ಇದ್ದೀನಿ.
SDP ಕಾರ್ಸ್ ಲೊಕೇಶನ್ ಹೇಳ್ಬೇಕು ಅಂತ ಬಂದ್ರೆ ನಿಮ್ಗೆ ನಾಗರಬಾವಿಯಿಂದ ಚಂದ್ರಲೇಔಟ್ ಹೋಗೋ 80 ಫೀಟ್ ರೋಡ್ ಅಲ್ಲಿ ಆಪೋಸಿಟ್ ಅಪೋಲೋ ಫಾರ್ಮಸಿ ನಮ್ ಶೋರೂಮ್ ಲೊಕೇಟ್ ಆಗಿದೆ. ಅಂಡ್ ನಿಮ್ಗೆ ಇಲ್ಲಿ ಮೇನ್ ಈ ಶೋರೂಮ್ಗೆ ಯಾಕೆ ಬರ್ಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ಕೊಡ್ತೀನಿ. ಅಂಡ್ ಮೈನರ್ ಆಗಿರುತ್ತೆ, ಸಣ್ಣ ಪುಟ್ಟ ಸ್ಕ್ರಾಚ್ ಡೆಂಟ್ ಆಗಿರುತ್ತೆ, ಸೊ ಪೇಂಟ್ ಮಾಡಿರ್ತಾರೆ ಅಂಡ್ ರೀಪ್ಲೇಸ್ ಆಗಿರುತ್ತೆ. ಮೇನ್ ಥಿಂಗ್ ಏಪ್ರಾನ್ಸ್ ಅಂಡ್ ಪೋಲ್ಸ್ ಯಾವ್ದು ಡ್ಯಾಮೇಜ್ ಆಗಿರಲ್ಲ, ಇಂಜಿನ್ ಗಳು ನೀಟ್ ಆಗಿರುತ್ತೆ. ಅಂಡ್ ನಾವು ಕೂಡ ಒಂದ್ಸಲಿ ಗಾಡಿ ಚೆಕ್ ಮಾಡ್ಬಿಟ್ಟೆ ನಿಮ್ಗೆ ಕೊಡೋದು. ನೀವು ಗಾಡಿ ತಗೋಬೇಕಾದ್ರೂ ಅಷ್ಟೇ ನಿಮ್ಮ ಮೆಕ್ಯಾನಿಕ್ ಅಥವಾ ಶೋರೂಮ್ ಅಲ್ಲಿ ಚೆಕ್ ಮಾಡಿಸ್ಕೊಂಡು ನೀವು ಗಾಡಿ ತಗೋಬಹುದು. ಅಂಡ್ ಲೋನ್ ಫೆಸಿಲಿಟೀಸ್ ಅಂತ ಬಂದ್ರೆ ನಿಮ್ಗೆ 12 ಮಾಡಲ್ ಅಬೋವ್ ವೆಹಿಕಲ್ಸ್, ಎನಿ ವೆಹಿಕಲ್ಸ್ 80% ಲೋನ್ ನಾವು ಮಾಡ್ಕೊಡ್ತೀವಿ. 82 ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 90% ಕೂಡ ಮಾಡ್ಬೋದು. ಓಕೆ, 90% ವರೆಗೂ ಲೋನ್ ಮಾಡಿಸ್ಕೊಡ್ತೀರಾ? ಹಾ ಮ್ಯಾಮ್, ಮಾಡ್ಕೊಡ್ತೀವಿ. ಪ್ರೊಫೈಲ್ ಚೆನ್ನಾಗಿದ್ರೆ. ಹೌದು ಸರ್, ನಿಮ್ಮ ಹತ್ರ ಯಾವ ಯಾವ ಬ್ರಾಂಡ್ಸ್ ಕಾರ್ ಅವೈಲೇಬಲ್ ಇದೆ? ಮ್ಯಾಮ್ ಸದ್ಯಕ್ಕೆ ಮಲ್ಟಿ ಬ್ರಾಂಡ್ಸ್, ಎಲ್ಲಾ ಬ್ರಾಂಡ್ಸು ಇದೆ ನನ್ನ ಹತ್ರ. ಓಕೆ. ಅಂಡ್ ಪ್ರೀಮಿಯಂ ಕೂಡ ಸಿಗುತ್ತೆ. ನಿಮ್ಗೆ ಬೇಕು ಅಂದ್ರೆ ನಾನು ತರಿಸ್ಕೊಡ್ತೀನಿ. ಪ್ರೀಮಿಯಮ್ಸ್ ಇಲ್ಲಿ ಹಾಕೊಳ್ಳಿಕ್ಕೆ ಆಗಿಲ್ಲ, ಸದ್ಯಕ್ಕೆ ಸ್ಟಾಕ್ ಕೂಡ ಖಾಲಿ ಆಗಿದೆ. ಓಕೆ ಸರ್, ಇವಾಗ ಸ್ಟಾರ್ಟಿಂಗ್ ಏನ್ ಪ್ರೈಸ್ ಇಂದ ಇದೆ ಸರ್? ಮ್ಯಾಮ್ ಸದ್ಯಕ್ಕೆ ಒಂದು 2 lakhs ಇಂದ ಸ್ಟಾರ್ಟ್ ಮಾಡಿ. ಸ್ಟಾರ್ಟಿಂಗ್ 2 lakhs ಇಂದ ಎಲ್ಲ ಇದೆ. ಹೌದು. ಓಕೆ ಸರ್, ಇವತ್ತೆಲ್ಲ ಬ್ರಾಂಡೆಡ್ ಕಾರ್ಸ್ ನ ತೋರಿಸ್ತೀರಾ? ಹೌದು, ಎಲ್ಲ ಕಾರು ತೋರಿಸ್ತೀನಿ. ಓಕೆ ಸರ್. ಸರ್, ಇವಾಗ ಯಾವ್ದು ಫಸ್ಟ್ ಯಾವ ಕಾರ್ ತೋರಿಸ್ತಾ ಇದೀರಾ ಸರ್? ಫಸ್ಟ್ ನೋಡ್ತಾ ಇರೋ ಗಾಡಿ ಗ್ರ್ಯಾಂಡ್ ಐಟನ್ 2019 ಮಾಡಲ್, ಸಿಂಗಲ್ ಓನರ್, ಸ್ಪೋರ್ಟ್ಸ್ ವೇರಿಯಂಟ್ ಇದು. ಅಂಡ್ ಪ್ರೈಸಿಂಗ್ ಬಂದು 6,25,000 ಕೋಟ್ ಮಾಡ್ತಾ ಇದೀನಿ. ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. ಓಕೆ. ಓನರ್ ಸರ್ ಇದು? ಸಿಂಗಲ್ ಓನರ್. ಸಿಂಗಲ್ ಓನರ್ ಗಾಡಿ. ಪೆಟ್ರೋಲ್ ಗಾಡಿನಾ ಸರ್ ಇದು? ಹೌದು ಮ್ಯಾಮ್, ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಅಂಡ್ ಇಲ್ಲಿ ನೀವು ಇನ್ನೊಂದು ಗಾಡಿ ನೋಡ್ತಾ ಇರಬಹುದು. ಇದು ಹೋಂಡಾ ಬ್ರಿಯೋ 2015 ಮಾಡಲ್, ಸೆಕೆಂಡ್ ಓನರ್, 77,000 ಕಿಲೋಮೀಟರ್ಸ್ ಡ್ರಿವನ್, ಶೋರೂಮ್ ರೆಕಾರ್ಡ್ ಇದೆ. ಸಿಂಗಲ್ ಓನರ್, ಸೆಕೆಂಡ್ ಓನರ್ ಇದು. ಅಂಡ್ ಪ್ರೈಸಿಂಗ್ ಬಂದು 4,35,000 ಕೋಟ್ ಮಾಡ್ತಾ ಇದೀನಿ. ಹೆಚ್ಚು ಕಮ್ಮಿ ಕೊಡ್ತೀನಿ. ಓಕೆ. ನೆಕ್ಸ್ಟ್ ಸರ್, ವ್ಯಾಗನರ್. ಹಾ ಮ್ಯಾಮ್, ಇಲ್ಲಿ ನೋಡ್ತಾ ಇರೋ ಗಾಡಿ ವ್ಯಾಗನರ್ 2016 ಮಾಡಲ್, ಪೆಟ್ರೋಲ್, ಸಿಂಗಲ್ ಓನರ್ ಇದೂನು. ಅಂಡ್ ಕಿಲೋಮೀಟರ್ಸ್ ಬಂದು 70,000 ಕಿಲೋಮೀಟರ್ಸ್ ಓಡಿದೆ. 4,15,000 ಹೇಳ್ತೀನಿ. ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. ಓನರ್ ಸರ್ ಇದು? ಸಿಂಗಲ್ ಓನರ್. ಸಿಂಗಲ್ ಓನರ್. ಜಾಸ್ತಿ ನಮ್ಮ ಹತ್ರ ಎಲ್ಲ ಸಿಂಗಲ್ ಓನರ್ಸ್ ಗಾಡಿನೇ ಅವೈಲೇಬಲ್ ಇದೆ. ಆಲ್ಮೋಸ್ಟ್ ಸಿಂಗಲ್ ಓನರ್ ಇದೆ. ಓಕೆ. ಶಿಫ್ಟ್ ಸರ್? ಅಂಡ್ ಇದು ಬಂದು ಕಸ್ಟಮರ್ ವೆಹಿಕಲ್. ಇದು ಬಂದು 2010 ಮಾಡಲ್, 4th ಓನರ್, ಡೀಸೆಲ್ ವೇರಿಯಂಟ್, 2010 ಮಾಡಲ್. ಪ್ರೈಸಿಂಗ್ ಬಂದು 2,75,000 ಕೋಟ್ ಮಾಡ್ತಾ ಇದ್ದಾರೆ. ಹೆಚ್ಚು ಕಮ್ಮಿ ಕೊಡ್ತಾರೆ. ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಇದನ್ನ? ಕಸ್ಟಮರ್ ಡೈರೆಕ್ಟ್ ಆಗಿ ಕರೆಸ್ತೀನಿ ಇದಕ್ಕೆ. ಓಕೆ, ಕಸ್ಟಮರ್ಸ್ ಗೆ ಡೈರೆಕ್ಟ್ ಆಗಿ ಕರೆಸ್ತೀರಾ? ಓಕೆ. ಇನ್ನೊಂದು ಐಟನ್ ನೋಡ್ತಾ ಇದೀರಾ, ಇದು ಗ್ರ್ಯಾಂಡ್ ಐಟನ್ ಆಟೋಮೆಟಿಕ್ 2019 ಮಾಡಲ್, ಸೆಕೆಂಡ್ ಓನರ್, ಬರೀ 13,000 ಕಿಲೋಮೀಟರ್ ಓಡಿದೆ. ಜಸ್ಟ್ 13,000 ಓಡಿದೆ ಸರ್? 13,000 ಕಿಲೋಮೀಟರ್ ಓಡಿದೆ, ಶೋರೂಮ್ ರೆಕಾರ್ಡ್ ಇದೆ. ಅಂಡ್ ಇದನ್ನ ಬಂದು 6,85,000 ಕೋಟ್ ಮಾಡ್ತಾ ಇದೀವಿ. ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀವಿ. ಓಕೆ, ತುಂಬಾನೇ ಕಮ್ಮಿ ಓಡಿದೆ ಅಲ್ವಾ ಸರ್ ಇದು ಗಾಡಿ? ಕಮ್ಮಿ ಓಡಿರೋ ಗಾಡಿ. ಹಾ, ಇದು ಇಲ್ಲಿ ನೋಡ್ತಾ ಇರೋ ಗಾಡಿ ಪೋಲೋ 2012 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್ ಇದು. ಅಂಡ್ ಕಿಲೋಮೀಟರ್ ಬಂದು 85,000 ಕಿಲೋಮೀಟರ್ಸ್ ಡ್ರಿವನ್ ಹೋಗಿದೆ. ಹೈಲೈನ್ ಇದು, ಟಾಪ್ ಅಂಡ್ ವೆಹಿಕಲ್. ಪ್ರೈಸ್ ಬಂದು 3,85,000. ಸ್ಲೈಟ್ಲಿ ನೆಗೋಷಿಯಬಲ್. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಓಕೆ ಸರ್, ಇವಾಗ ನೆಕ್ಸ್ಟ್ ಯಾವ ಕಾರ್ ತೋರಿಸ್ತಾ ಇದೀರಾ ಸರ್? ನಮ್ ಇದು ಬಂದು ಮಾರುತಿ ಸುಜುಕಿ ರಿಡ್ಜ್ VXi 2013 ಮಾಡಲ್, ಸೆಕೆಂಡ್ ಓನರ್, 81,000 ಕಿಲೋಮೀಟರ್ಸ್ ಡ್ರಿವನ್, ಶೋರೂಮ್ ರೆಕಾರ್ಡ್. ಪ್ರೈಸಿಂಗ್ ಬಂದು 3,85,000 ಕೋಟ್ ಮಾಡ್ತಾ ಇದೀವಿ. ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀವಿ. ಓಕೆ. ಪೆಟ್ರೋಲ್ ಗಾಡಿ ಅಲ್ವಾ ಸರ್? ಹೌದು ಮ್ಯಾಮ್, ಪೆಟ್ರೋಲ್ VXi ಮಿಡ್ ವೇರಿಯಂಟ್. ಮಿಡ್ ವೇರಿಯಂಟ್. ಹಾ, ಇಲ್ಲಿ ನೋಡ್ತಾ ಇರೋ ಗಾಡಿ ಇನ್ನೊಂದು ಸ್ವಿಫ್ಟ್ ನೋಡ್ತಾ ಇದೀರಾ. 2017 ಮ್ಯಾನುಫ್ಯಾಕ್ಚರ್, 18 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್ ಗಾಡಿ, 78,000 ಓಡಿದೆ. ಅಂಡ್ ಪ್ರೈಸಿಂಗ್ ಬಂದು 5,95,000 ಕೋಟ್ ಮಾಡ್ತಾ ಇದೀನಿ. ಹೆಚ್ಚು ಕಮ್ಮಿ ಕೊಡ್ತೀನಿ. 5,85,000 ಕೋಟ್ ಮಾಡ್ತಾ ಇದೀರಾ ಸರ್ ಇದು? ಇಲ್ಲಿ ನೋಡ್ತಾ ಇರೋ ಗಾಡಿ ನೀವು ಬಂದು 15 ಮಾಡಲ್, ಸೆಕೆಂಡ್ ಓನರ್, VDI ಡೀಸೆಲ್ ವೇರಿಯಂಟ್ ವೆಹಿಕಲ್ ಇದು. ಓಕೆ. ಕಿಲೋಮೀಟರ್ ಬಂದು 1,08,000 ಕಿಲೋಮೀಟರ್ಸ್ ಡ್ರಿವನ್, ಜಿನಿಯನ್, ಶೋರೂಮ್ ರೆಕಾರ್ಡ್ ಇದೆ. ಅಂಡ್ ಪ್ರೈಸ್ ಬಂದು 5,45,000 ಕೋಟ್ ಮಾಡ್ತಾ ಇದೀವಿ. ಹೆಚ್ಚು ಕಮ್ಮಿ ಕೊಡ್ತೀವಿ. ಓನರ್ ಸರ್ ಇದು? ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಆಗಿರ್ತಾರೆ. ಇನ್ನೂ ಒಂದು ಐಟನ್ ಇದೆ. ಇದು ಬಂದು ಗ್ರ್ಯಾಂಡ್ ಐಟನ್ 2016 ಮಾಡಲ್, ಸ್ಪೋರ್ಟ್ಸ್ ವೇರಿಯಂಟ್, ಸಿಂಗಲ್ ಓನರ್ ಗಾಡಿ, 53,000 ಕಿಲೋಮೀಟರ್ ಓಡಿದೆ. ಪ್ರೈಸಿಂಗ್ ಬಂದು 5,25,000 ಕೋಟ್ ಮಾಡ್ತಾ ಇದೀನಿ. ಹೆಚ್ಚು ಕಮ್ಮಿ ಕೊಡ್ತೀವಿ. ಹೆಚ್ಚು ಕಮ್ಮಿ ಮಾಡ್ತೀರಾ? ಇದು Hyundai i20 2020 ಮಾಡಲ್, ಸಿಂಗಲ್ ಓನರ್, ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಕೂಡ ಹಾಕಿದ್ದಾರೆ. ಗಾಡಿ ತುಂಬಾ ನೀಟ್ ಕಂಡೀಷನ್ ಇದೆ. ಬರೀ 36,000 ಕಿಲೋಮೀಟರ್ ಓಡಿದೆ. ಜಿನಿಯನ್, ಶೋರೂಮ್ ರೆಕಾರ್ಡ್. ಸಿಂಗಲ್ ಓನರ್ ಅಲ್ವಾ? ಹೌದು. ಪ್ರೈಸ್ ಬಂದು 8,30,000 ಕೋಟ್ ಮಾಡ್ತಾ ಇದೀನಿ. ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. ಈ ಗಾಡಿ ಬಂದು 21 ಮಾಡಲ್, ಬ್ರೆಜಾ VXi ಆಪ್ಷನಲ್ ಇದು. ನಿಮಗೆ ಪುಷ್ ಬಟನ್ ಸ್ಟಾರ್ಟ್ ಆಗ್ಲಿ, ಅಲಾಯ್ ವೀಲ್ಸ್ ಎಲ್ಲ ಇದೆ ಇದರಲ್ಲಿ.
ಅಂಡ್ ಪೆಟ್ರೋಲ್ ವೇರಿಯಂಟ್ ಸಿಂಗಲ್ ಓನರ್ 46,000 ಕಿಲೋಮೀಟರ್ ಓಡಿದೆ. ಜಿನಿಯನ್ ಶೋರೂಮ್ ರೆಕಾರ್ಡ್ ಇದೆ. ಪ್ರೈಸ್ ಬಂದು 9,45,000 ಕೋಟ್ ಮಾಡ್ತಾ ಇದ್ವಿ, ಹೆಚ್ಚು ಕಮ್ಮಿ ಕೊಡ್ತೀವಿ. ಈ ಗಾಡಿ ಎರ್ಟಿಗಾ ZDI ಟಾಪ್ ಎಂಡ್ ವೇರಿಯಂಟ್ ಇದು. ಸಿಂಗಲ್ ಓನರ್ ಗಾಡಿ, 2013 ಮಾಡಲ್, 1,90,000 ಕಿಲೋಮೀಟರ್ಸ್ ಡ್ರಿವನ್, ಶೋರೂಮ್ ರೆಕಾರ್ಡ್ ಇದೆ. ಅಂಡ್ ಪ್ರೈಸ್ ಬಂದು 6,85,000 ಕೋಟ್ ಮಾಡ್ತಾ ಇವಿ, ಹೆಚ್ಚು ಕಮ್ಮಿ ಕೊಡ್ತೀವಿ. ಇಲ್ಲಿ ಇನ್ನೊಂದು ಬ್ರೆಜಾ ನೋಡ್ತಾ ಇರಾ, ಇದು ಬಂದು 2020 ಮಾಡಲ್ ZDI, ಇದು ಡೀಸೆಲ್ ವೇರಿಯಂಟ್, ಸಿಂಗಲ್ ಓನರ್ ಗಾಡಿ, 60,000 ಓಡಿದೆ. ಅಂಡ್ ಪ್ರೈಸ್ ಬಂದು 10,50,000 ಕೋಟ್ ಮಾಡ್ತಾ ಇವಿ, ಹೆಚ್ಚು ಕಮ್ಮಿ ಕೊಡ್ತೀವಿ. ಇದು ಸರ್ ಮ್ಯಾಮ್ ಇದು ಬಂದು i20 ಮ್ಯಾಗ್ನಾ 2014 ಮಾಡಲ್, ಸೆಕೆಂಡ್ ಓನರ್, 52,000 ಕಿಲೋಮೀಟರ್ಸ್ ಡ್ರಿವನ್, ಶೋರೂಮ್ ರೆಕಾರ್ಡ್ ಇದೆ. ಅಂಡ್ ಪ್ರೈಸ್ ಬಂದು 4,70,000 ಕೋಟ್ ಮಾಡ್ತಾ ಇವಿ, ಹೆಚ್ಚು ಕಮ್ಮಿ ಕೊಡ್ತೀವಿ. ಸರ್ ಇವಾಗ RC ಟ್ರಾನ್ಸ್ಫರ್ ಅಲ್ಲ ಅಂತ ಹೇಳಿದ್ರೆ ಎಷ್ಟು ದಿನ ಆಗ್ಬೋದು ಮ್ಯಾಮ್? RC ಟ್ರಾನ್ಸ್ಫರ್, CC ಎಲ್ಲ ಮಿನಿಮಮ್ 45 ಡೇಸ್ ವರ್ಕಿಂಗ್ ಡೇಸ್ ಕೇಳ್ತೀವಿ. ಓಕೆ, ಒಂದ್ ವಾರದಲ್ಲಿ ಬಂದ್ರೆ ಒಂದ್ ವಾರದಲ್ಲೇ ಕೊಡ್ಬೋದು, ಬಟ್ ಸ್ವಲ್ಪ RTO ಇಶ್ಯೂ ಇರೋದ್ರಿಂದ 45 ಡೇಸ್ ಮಿನಿಮಮ್ ತಗೋತೀವಿ. ಅಷ್ಟಲ್ಲ ಎಲ್ಲ ನಿಮ್ ಕಡೆಯಿಂದಾನೇ ಹೌದು ಮ್ಯಾಮ್, RTO ಏನೇ ಇದ್ರು ನಮ್ ಜವಾಬ್ದಾರಿ ಬರುತ್ತೆ. ನಿಮ್ ಜವಾಬ್ದಾರಿ ಇರುತ್ತೆ. ಓಕೆ. ಅಂಡ್ ಇಲ್ಲಿ ನೋಡ್ತಾರ ಗಾಡಿ ಟಾಟಾ ಟಿಯಾಗೋ XZ ಟಾಪ್ ಎಂಡ್ ವೇರಿಯಂಟ್ ಇದು, 2018 ಮಾಡಲ್, ಸಿಂಗಲ್ ಓನರ್, 60,000 ಕಿಲೋಮೀಟರ್ಸ್ ಡ್ರಿವನ್, ಶೋರೂಮ್ ರೆಕಾರ್ಡ್ ಇದೆ. 5,35,000 ಕಿಲೋಮೀಟರ್ಸ್, ಸಾರಿ 5,35,000 ಕೋಟ್ ಮಾಡ್ತಾ ಇವಿ, ಹೆಚ್ಚು ಕಮ್ಮಿ ಕೊಡ್ತೀವಿ. ಅಂಡ್ ಇನ್ನೂ ಒಂದು ಟಿಯಾಗೋ ಇದೆ, ಇದು ಬಂದು ಮಿಡ್ ವೇರಿಯಂಟ್, ಟಾಟಾ ಟಿಯಾಗೋ 18 ಮಾಡಲ್, ಸಿಂಗಲ್ ಓನರ್, ಇದನ್ನು ಡೀಸೆಲ್ ವೇರಿಯಂಟ್. ಆದ್ರೆ ಇದು ಡೀಸೆಲ್ ವೇರಿಯಂಟ್ ಹೌದು. ನೀವು ಫಸ್ಟ್ ನೋಡಿದ್ದು ಪೆಟ್ರೋಲ್ ವೇರಿಯಂಟ್, ಇದು ಡೀಸೆಲ್ ವೇರಿಯಂಟ್. ಇದು ಡೀಸೆಲ್ ವೇರಿಯಂಟ್ ಹೌದು. ಇದನ್ನ 5 lakhs ಕೋಟ್ ಮಾಡ್ತಾ ಇವಿ, ಹೆಚ್ಚು ಕಮ್ಮಿ ಕೊಡ್ತೀವಿ. ಓನರ್ ಸರ್? ಮ್ಯಾಮ್ ಸಿಂಗಲ್ ಓನರ್. ಸಿಂಗಲ್ ಓನರ್. ಇಲ್ಲೊಂದು ಫೋರ್ಡ್ ಫಿಗೋ ನೋಡ್ತಾ ಇರಾ, ಇದು ಬಂದು 2014 ಮಾಡಲ್, ಸಿಂಗಲ್ ಓನರ್, 43,000 ಕಿಲೋಮೀಟರ್ಸ್ ಓಡಿದೆ, ಜಿನಿಯನ್ ಶೋರೂಮ್ ರೆಕಾರ್ಡ್. ಪ್ರೈಸ್ ಬಂದು 3,95,000 ಕೋಟ್ ಮಾಡ್ತಾ ಇವಿ, ಹೆಚ್ಚು ಕಮ್ಮಿ ಕೊಡ್ತೀವಿ. ಸರ್ ನಿಮ್ಮ ಹತ್ರ ಇವಾಗ ನೋಡ್ದಂಗೆ ಇಷ್ಟೊಂದು ಕಾರ್ಸ್ ನೋಡಿದೆ ಇಷ್ಟೊತ್ತು, ಎಲ್ಲ ತುಂಬಾ ಕಮ್ಮಿ ಕಿಲೋಮೀಟರ್ ಓಡಿರೋಂತ ಕಾರ್ಸ್ ಅವೈಲಬಲ್ ಇದೆ. ಹೌದು ಮ್ಯಾಮ್, ಜೊತೆಗೆ ಜಾಸ್ತಿ ಓಡಿದ್ರು ಅಷ್ಟೇ ನಮ್ಮಲ್ಲಿ ಮೀಟರ್ ಟೆಂಪರ್ ಮಾಡೋದಿಲ್ಲ. ಅಟ್ಲೀಸ್ಟ್ ನಮ್ಗೆ ಬೇರೆ ಯಾರು ಮಾಡಿದಾರೆ ಅಂತ ನಮಗೆ ಗೊತ್ತಿದ್ರು ಅದನ್ನ ಓಪನ್ ಆಗಿ ಹೇಳ್ತೀವಿ, ಇಷ್ಟೇ ಓಡಿದ ಗಾಡಿ ಅಂತ ಹೇಳ್ಬಿಟ್ಟೆ ಕೊಡ್ತೀವಿ. ಓಕೆ ಸರ್. i10 ಸರ್? ಮ್ಯಾಮ್ i10 2009 ಮಾಡಲ್, ಸೆಕೆಂಡ್ ಓನರ್, 84,000 ಓಡಿದೆ, ಜಿನಿಯನ್ ಶೋರೂಮ್ ರೆಕಾರ್ಡ್ ಇದೆ. 2,45,000 ಕೋಟ್ ಮಾಡ್ತಾ ಇವಿ, ಹೆಚ್ಚು ಕಮ್ಮಿ ಕೊಡ್ತೀವಿ. ಪೆಟ್ರೋಲ್ ಗಾಡಿ ಅಲ್ವಾ? ಹೌದು ಮ್ಯಾಮ್, ಪೆಟ್ರೋಲ್ ಬೇಸ್. ಓಕೆ. ಅಂಡ್ ಇನ್ನೊಂದು i10 ನೋಡ್ತಾ ಇರಬಹುದು, ಇದು ಬಂದು 2010 ಮಾಡಲ್, ಸೆಕೆಂಡ್ ಓನರ್, ಆಟೋಮೆಟಿಕ್. ಇದು ಆಟೋಮೆಟಿಕ್ ಸರ್? ಹಾ ಹೌದು, 90,000. ಹೌದು, ಸ್ಪೋರ್ಟ್ಸ್ ವೇರಿಯಂಟ್, 2009-10 ಮಾಡಲ್, ಇದು 90,000 ಕಿಲೋಮೀಟರ್ಸ್ ಓಡಿದೆ. ಅಂಡ್ ಪ್ರೈಸ್ ಬಂದು 2,90,000 ಕೋಟ್ ಮಾಡ್ತಾ ಇವಿ, ಹೆಚ್ಚು ಕಮ್ಮಿ ಕೊಡ್ತೀವಿ. ಇನ್ನ ಒಂದು ಸ್ಯಾಂಟ್ರೋ ನೋಡ್ತಾ ಇರಬಹುದು, ಈ ಸ್ಯಾಂಟ್ರೋ ಬಂದು 2010 ಮಾಡಲ್, ಸೆಕೆಂಡ್ ಓನರ್, ಕಸ್ಟಮರ್ ವೆಹಿಕಲ್. ಇದು 52,000 ಕಿಲೋಮೀಟರ್ಸ್ ಡ್ರಿವನ್ ಇದೆ. ಅಂಡ್ ಪ್ರೈಸಿಂಗ್ ಬಂದು 2,35,000 ಕೋಟ್ ಮಾಡ್ತಾ ಇವಿ, ಹೆಚ್ಚು ಕಮ್ಮಿ ಕೊಡ್ತೀವಿ. ಇಲ್ಲೊಂದು ನ್ಯೂ ಶೇಪ್ ಸ್ವಿಫ್ಟ್ ನೋಡ್ತಾ ಇರಾ, 2019 ಮಾಡಲ್, VXI ವೇರಿಯಂಟ್, ಇದು ಮಿಡ್ ವೇರಿಯಂಟ್. ಅಂಡ್ ಕಿಲೋಮೀಟರ್ 39,000 ಕಿಲೋಮೀಟರ್ಸ್ ಓಡಿದೆ, ಸೆಕೆಂಡ್ ಓನರ್ ಗಾಡಿ. ಪ್ರೈಸ್ ಬಂದು 6,70,000 ಕೋಟ್ ಮಾಡ್ತಾ ಇವಿ, ಹೆಚ್ಚು ಕಮ್ಮಿ ಕೊಡ್ತೀವಿ. ಎಷ್ಟನೇ ಓನರ್ ಸರ್ ಇದು? ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಆಗಿದೆ. ವೀಕೋ ನೋಡ್ತಾ ಇರಾ, ಇದು ಬಂದು 5 ಸೀಟರ್ AC 2021 ಮಾಡಲ್, ಹೊಸ ಗಾಡಿ. ಅಂಡ್ ಕಿಲೋಮೀಟರ್ ಬಂದು ಬರೀ 21,000 ಕಿಲೋಮೀಟರ್ ಓಡಿದೆ. ಜಸ್ಟ್ 21,000 ಓಡಿದೆಯಾ ಸರ್ ಇದು ಗಾಡಿ? 21,000 ಕಿಲೋಮೀಟರ್ ಓಡಿದೆ. ಪ್ರೈಸ್ ಏನು ಕೊಟ್ ಮಾಡ್ತಾ ಇದ್ದೀರಾ? ಮ್ಯಾಮ್ 5,25,000 ನೆಗೋಷಿಯಬಲ್. ಫಸ್ಟ್ ಓನರ್ ಅಲ್ವಾ ಸರ್ ಇದನ್ನ? ಹೌದು ಮ್ಯಾಮ್, ಸಿಂಗಲ್ ಓನರ್. ಸಿಂಗಲ್ ಓನರ್. ಇನ್ನೊಂದು ಬಲಿನೋ ಆಲ್ಫಾ ನೋಡ್ತಾ ಇರಬಹುದು, ಪೆಟ್ರೋಲ್ ವೇರಿಯಂಟ್, ಸಿಂಗಲ್ ಓನರ್, 2019 ಮಾಡಲ್, 87,000 ಕಿಲೋಮೀಟರ್ಸ್ ಡ್ರಿವನ್, ಶೋರೂಮ್ ರೆಕಾರ್ಡ್. ಪ್ರೈಸ್ ಬಂದು 7,45,000 ಕೋಟ್ ಮಾಡ್ತಾ ಇವಿ, ಹೆಚ್ಚು ಕಮ್ಮಿ ಕೊಡ್ತೀವಿ. ಪೆಟ್ರೋಲ್ ವೇರಿಯಂಟ್ ಸರ್? ಹೌದು ಮ್ಯಾಮ್, ಪೆಟ್ರೋಲ್ ವೇರಿಯಂಟ್, ಟಾಪ್ ಎಂಡ್ ಗಾಡಿ. ಟಾಪ್ ಎಂಡ್ ಗಾಡಿ ಇದು. ಹೌದು. ಇನೋವಾ ನೋಡ್ತಾ ಇರಬಹುದು, ಇನೋವಾ ಬಂದು 2011 ಮಾಡಲ್, V ವೇರಿಯಂಟ್, ಮಿಡ್ ವೇರಿಯಂಟ್. ಇದು ಸೆಕೆಂಡ್ ಓನರ್ ಗಾಡಿ, 1,75,000 ಕಿಲೋಮೀಟರ್ಸ್ ಡ್ರಿವನ್. ಪ್ರೈಸ್ ಬಂದು 735 ಕೋಟ್ ಮಾಡ್ತಾ ಇವಿ, ಹೆಚ್ಚು ಕಮ್ಮಿ ಕೊಡ್ತೀವಿ. ಸರ್ ಇದು ಸರ್ ನೆಕ್ಸ್ಟ್ ಮ್ಯಾಮ್, ಇದು ಬಂದು XUV W8, ಇದು ಸಿಂಗಲ್ ಓನರ್ ಗಾಡಿ, ಡೀಸೆಲ್ ವೇರಿಯಂಟ್, 1,24,000 ಕಿಲೋಮೀಟರ್ಸ್ ಡ್ರಿವನ್, ಜಿನಿಯನ್ ಶೋರೂಮ್ ರೆಕಾರ್ಡ್ ಇದೆ. ಪ್ರೈಸ್ ಬಂದು 825 ಕೋಟ್ ಮಾಡ್ತಾ ಇವಿ, ಹೆಚ್ಚು ಕಮ್ಮಿ ಕೊಡ್ತೀವಿ. ಎಷ್ಟನೇ ಓನರ್ ಸರ್ ಇದು? ಮ್ಯಾಮ್ ಸಿಂಗಲ್ ಓನರ್. ಸಿಂಗಲ್ ಓನರ್ ಗಾಡಿ. ಹೌದು. ಓಕೆ. ಇಲ್ಲಿ ಇನ್ನೊಂದು ಕ್ರೆಟಾ ನೋಡ್ತಾ ಇರಾ, ಪೆಟ್ರೋಲ್ ವೇರಿಯಂಟ್, E+, ಇದು
2018 ಮಾಡಲ್ ಸೆಕೆಂಡ್ ಓನರ್, ಬರೀ 20,000 ಕಿಲೋಮೀಟರ್ ಓಡಿದೆ. ಜಿನಿಯನ್ ಶೋರೂಮ್ ರೆಕಾರ್ಡ್ ಇದೆ. ಅಂಡ್ ಇದನ್ ಬಂದು 9,50,000 ಕೋಟ್ ಮಾಡ್ತಾ ಇದೀವಿ, ಹೆಚ್ಚು ಕಮ್ಮಿ ಕೊಡ್ತೀವಿ. 9,50,000 50. ಸರ್ ಇದು ಸರ್ ಮ್ಯಾಮ್ ಇದು ಬಂದು ಆಟೋಮೆಟಿಕ್ ಸಿವಿಕ್ 2010 ಮಾಡಲ್, ಸೆಕೆಂಡ್ ಓನರ್ ಗಾಡಿ. ಅಂಡ್ ಪ್ರೈಸ್ ಬಂದು ಇದನ್ನ 3,80,000 ಕೋಟ್ ಮಾಡ್ತಾ ಇದೀವಿ, ಹೆಚ್ಚು ಕಮ್ಮಿ ಕೊಡ್ತೀವಿ. ಇದು ಸರ್ ಮ್ಯಾಮ್ ಇನ್ನೊಂದು ಟರೆನೋ ನೋಡ್ತಾ ಇರಾ, 2014 ಮಾಡಲ್, ಸಿಂಗಲ್ ಓನರ್, 1,39,000 ಕಿಲೋಮೀಟರ್ಸ್ ಡ್ರಿವನ್, ಜಿನಿಯನ್ ಶೋರೂಮ್ ರೆಕಾರ್ಡ್ ಇದೆ. ಇದನ್ನ ಬಂದು 5.5 ಕೋಟ್ ಮಾಡ್ತಾ ಇದೀನಿ, ಹೆಚ್ಚು ಕಮ್ಮಿ ಕೊಡ್ತೀವಿ. 5.5 ಕೋಟ್ ಮಾಡ್ತಾ ಇದೀರಾ ಸರ್? ಇದು ಸಿಂಗಲ್ ಓನರ್ ಸರ್? ಇದು ಸಿಂಗಲ್ ಓನರ್. ಸಿಂಗಲ್ ಓನರ್. ಇದು ಬಂದು 2010 ಮಾಡಲ್ ಲೀನಿಯಾ ಪೆಟ್ರೋಲ್, ಇದು ಸಿಂಗಲ್ ಓನರ್ ಗಾಡಿ, 1,21,000 ಕಿಲೋಮೀಟರ್ಸ್ ಡ್ರಿವನ್, ಜಿನಿಯನ್ ಶೋರೂಮ್ ರೆಕಾರ್ಡ್. ಪ್ರೈಸ್ ಬಂದು 2,85,000 ಕೋಟ್ ಮಾಡ್ತಾ ಇದೀವಿ, ಹೆಚ್ಚು ಕಮ್ಮಿ ಕೊಡ್ತೀವಿ. ಇದು ಸರ್ ಮ್ಯಾಮ್ ಇದು ಆಟೋಮೆಟಿಕ್ ವರ್ನಾ, 2009 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್. ಇದು ಬಂದು 2,85,000 ಕೋಟ್ ಮಾಡ್ತಾ ಇದೀವಿ, ಹೆಚ್ಚು ಕಮ್ಮಿ ಕೊಡ್ತೀವಿ. 2,85,000. ಎಷ್ಟನೇ ಓನರ್ ಸರ್ ಇದು? ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಇನ್ನೊಂದು ವರ್ನಾ ನೋಡ್ತಾ ಇದೀರಾ, ಇದು ಬಂದು 2015 ಮಾಡಲ್, ಸೆಕೆಂಡ್ ಓನರ್, 1,21,000 ಕಿಲೋಮೀಟರ್ಸ್ ಡ್ರಿವನ್, ಜಿನಿಯನ್ ಶೋರೂಮ್ ರೆಕಾರ್ಡ್ ಇದೆ. ಪ್ರೈಸ್ ಬಂದು 6,65,000 ಕೋಟ್ ಮಾಡ್ತಾ ಇದೀವಿ, ಹೆಚ್ಚು ಕಮ್ಮಿ ಕೊಡ್ತೀವಿ. ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಹೌದು. ಎಷ್ಟೊತ್ತಿಗೂ ಎಲ್ಲಾ ಗಾಡಿನೂ ತೋರಿಸಿದಿನಲ್ಲ, ನೀವು ನೋಡಿದೀರಾ. ನಿಮ್ಗೂ ಗಾಡಿ ಇಲ್ಲಿ ಬಂದು ಒಂದ್ಸಲಿ ನೋಡಿ, ನಿಮಗ್ ಸಮಾಧಾನ ಆಯ್ತಾ ಒಂದ್ ಟ್ರಯಲ್ ಮಾಡಿ, ಪ್ರೈಸ್ ಓಕೆ ಆಯ್ತಾ ಮಾತಾಡೋಣ. ಆಮೇಲೆ ನಿಮ್ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸಿ, ಶೋರೂಮ್ ಅಲ್ಲಿ ತೋರಿಸಿ, ನಿಮಗ್ ಸಮಾಧಾನ ಆದ್ರೆ ಆಮೇಲೆ ಡೆಲಿವರಿ ತಗೊಳ್ಳಿ. ಅಂಡ್ ಲೋನ್ ಬೇಕಾದ್ರೆ ಲೋನ್ ಪ್ರೊಸೆಸ್ ಮಾಡೋಣ. ಒಂದ್ 5,000 10,000 ಅಡ್ವಾನ್ಸ್ ಮಾಡಿದ್ರು ನಾನು ಲೋನ್ ಪ್ರೊಸೆಸ್ ಸ್ಟಾರ್ಟ್ ಮಾಡ್ಬಿಡ್ತೀವಿ ಇಲ್ಲಿ. ಸರ್ ಜಸ್ಟ್ 5-10,000 ತಗೊಂಡ್ ಬಂದ್ರೆ ಸಾಕು, ಲೋನ್ ಇದು ಮಾಡ್ತೀವಿ. ಹೌದು ಮ್ಯಾಮ್, 5-10,000 ಅಡ್ವಾನ್ಸ್ ಮಾಡಿದ್ರೆ ನಾವು ಲೋನ್ ಪ್ರೊಸೆಸ್ ಶುರು ಮಾಡ್ತೀವಿ. ಅಂಡ್ ನೀವು ಅಪ್ಪಿ ತಪ್ಪಿ ನಿಮಗೆ ಲೋನ್ ಆಗಿಲ್ಲ ಅಂದ್ರೆ ನಿಮ್ಮ ಅಡ್ವಾನ್ಸ್ ಕೂಡ ನಾವು ವಾಪಸ್ ಕೊಡ್ತೀವಿ. ಹೌದಾ? ಹೌದು ಸರ್, ತುಂಬಾ ಖುಷಿ ಆಯ್ತು ಸರ್. ಇವತ್ತು ಇಷ್ಟೊಂದು ಕಾರ್ಸ್ ನ ತೋರಿಸಿದ್ರಿ. ಎಲ್ಲ ತುಂಬಾ ನಿಮ್ಮ ಹತ್ರ ಫಸ್ಟ್ ಓನರ್ ಗಾಡಿಗಳೇ ಇದೆ, ಹಾಗೂ ಎಲ್ಲ ತುಂಬಾನೇ ನೀಟಾಗಿ ಮೇಂಟೈನ್ ಆಗಿರೋಂತ ಗಾಡಿಗಳೇ ಇದೆ ಸರ್ ನಿಮ್ಮ ಹತ್ರ. ಹೌದು ಮ್ಯಾಮ್, ಆಲ್ಮೋಸ್ಟ್ ನೀಟಾಗಿ ಮೇಂಟೈನ್ ಮಾಡಿದ್ರೆ ಕಸ್ಟಮರ್ ಬರೋದಲ್ಲ. ಹೌದು ಸರ್, ನೀಟಾಗಿದ್ರೆ ಕಸ್ಟಮರ್ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್. ಹೌದು, ಯಾಕಂದ್ರೆ ನೀವು ಇವಾಗ ನೋಡಿದ್ರೆ ಗಾಡಿಗಳೆಲ್ಲ ಶೋರೂಮ್ ವೈಸ್ ಶೋರೂಮ್ ಲುಕ್ ಇದೆ ಅಂತಾನೆ ಹೇಳ್ಬೋದು ಸರ್. ಎಲ್ಲ ಶೋರೂಮ್ ಅಲ್ಲಿ ನಾವು ಹೆಂಗೆ ಗಾಡಿಗಳು ನೋಡ್ತೀವಿ, ಆಸ್ ಇಟ್ ಈಸ್ ನಿಮ್ಮ ಶೋರೂಮ್ ಅಲ್ಲಿ ಕೂಡ ಇದೆ ಸರ್ ನಿಮ್ಮ ಹತ್ರ. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.